ಮಾಧವೇಶ್ರೇ, ನಾವೆಲ್ಲ ಒಟ್ಟಾಗೆ ಬರ್ತಾ ಇದ್ವಿ. ಆದ್ರೆ ಸುಭಾಷ್, ನೀವೆಲ್ಲರೂ ಈಗ ಹೋಗಿ ಸ್ಕೂಲ್ ಕಮಿಟಿ ಅವ್ರಿಗೆ ನೀವು ಹೇಳ್ತಿರೋಂಥ ಕಾರಣನೆಲ್ಲ ಖಂಡಿತ ಕೊಡಕ್ಕಾಗಲ್ಲ. ಅವ್ರು ಇದನ್ನ ಒಳ್ಳೆ ಕೆಲಸ ಅಂತ ನೋಡಲ್ಲ. ನನ್ಗನ್ಸುತ್ತೆ ಇನ್ಮೇಲೆ ನಾನು ನಿಮ್ಗೆ ಪಾಠ ಮಾಡಕ್ಕಾಗಲ್ಲ. ಬೇಡ ಬೇಡ ಮಾಧವೇಶ್ರೇ, ನೀವು ನಮ್ಮಿಂದಾಗಿ ಸ್ಕೂಲ್ ಬಿಟ್ಟು ಹೋಗೋದು ಬೇಡ. ನಾವ್ ಯಾಕೆ ಸ್ಕೂಲ್ ಟೈಮಿಗೆ ಬರಲಿಲ್ಲ ಅಂತ ನಾವೆಲ್ಲರೂ ಸೇರಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ ಮಾಧವೇಶ್ರೇ. ಅದರಿಂದ ಏನು ಉಪಯೋಗ ಇಲ್ಲ ಸುಭಾಷ್. ಸ್ಕೂಲ್ ಕಮಿಟಿ ಅವ್ರಿಗೆಲ್ಲ ನಾನೇ ನಿಮ್ಮನ್ನ ಈ ಕೆಲ್ಸಕ್ಕೆ ಕಳ್ಸಿದ್ದು ಅಂತ ಪೂರ್ತಿಯಾಗಿ ನಂಬಿಕೆ ಇದೆ. ಮಾಧವೇಶ್ರೇ, ನಾನು ಹೊರಡ್ತೀನಿ. ಇದೇನಾಯ್ತು ಸುಭಾಷ್? ಮೇಷ್ಟ್ರು ನಮ್ಗಿನ್ ಯಾರಿಗೂ ಪಾಠ ಮಾಡೋದಿಲ್ವಾ? ಬೇರೆ ಸ್ಕೂಲ್ಗೆ ಹೊರಟೋಗ್ತಾರ? ಇದು ಹೇಗೆ ಸಾಧ್ಯ? ಇದೇ ಕಾರಣಕ್ಕೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಿದ್ದು ನೀವೆಲ್ಲ ಸ್ಕೂಲ್ಗೆ ಹೋಗಿ ಅಂತ. ತಪ್ಪೇ ಮಾಡ್ತಿರೋ ಮಾಧವೇಶ್ರಿಗೆ ಇವತ್ತು ನಮ್ಮಿಂದಾಗಿ ಅವಮಾನ ಆಗಿದೆ. ನಾವೇನಾದ್ರೂ ಮಾಡಿ ಮಾಧವೇಶ್ರನ್ನ ಸ್ಕೂಲಿಂದ ಹೋಗ್ದಿರಾಗ ತಡಿಬೇಕು. ಈಗೇನ್ ಮಾಡೋದು ಸುಭಾಷ್? ಹೇಳು, ನಾವೆಲ್ಲರೂ ಸೇರಾಗಿ ಕೆಲಸ ಮಾಡೋಣ. ನೋಡಿ, ಮಾಧವೇಶ್ರು ನಮ್ಮ ಮೇಲೆ ತುಂಬಾ ಭರವಸೆ ಇಟ್ಟಿದ್ರು. ಮತ್ತೆ ನಾವೂ ಬೇಕು ಅಂತ ಸ್ಕೂಲಿಗೆ ತಡವಾಗಿ ಬರಲಿಲ್ಲ. ಅದಕ್ಕೆ ನಾವು ಸ್ಕೂಲ್ ಕಮಿಟಿ ಸದಸ್ಯರ ಹತ್ರ ಮಾತಾಡಬೇಕು. ಎಲ್ರೂ ಬನ್ನಿ. ಬೆನ್ನಿ ಮಾಧವರು ಈ ತರ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಏನೇ ಇರ್ಲಿ, ಇದು ಒಳ್ಳೇದಲ್ಲ. ಸರ್, ಸರ್, ನಾವೆಲ್ಲ ರೆವೆನ್ಶಾ ಸ್ಕೂಲಲ್ಲಿ ಓದ್ತಿರೋ ಮಕ್ಕಳು. ನಾವು ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಬಂದಿಲ್ಲ. ಅದಕ್ಕೆ ನಿಮಗೆ ತುಂಬಾ ಕೋಪ ಬಂದಿದೆ. ಇದ್ರಲ್ಲಿ ಮಾಧವೇಶ್ರ ತಪ್ಪಿಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವಿನ್ನೂ ಚಿಕ್ಕವರು. ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ನಾವು ಹೇಳೋದ್ ಕೇಳಿ ಸರ್. ಇದರಲ್ಲಿ ಹೆಡ್ ಮಾಸ್ಟರ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನಿಜವಾಗ್ಲೂ ನಾವೆಲ್ಲ ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಬರ್ತಾ ಇದ್ವಿ. ರಸ್ತೆಯಲ್ಲಿ ಒಂದು ಸಮಸ್ಯೆ ಆಗ್ಬಿಡ್ತು. ಅದಕ್ಕೆ ನಾವು ಸ್ಕೂಲಿಗೆ ಬರೋ ತಡ ಆಗೋಯ್ತು. ನೀವು ವಿಷಯನ ತಿಳ್ಕೊಳ್ದೆ ಹೀಗೆ ಮಾಡಿದ್ರೆ ಮಾಧವೇಶ್ರವ್ರಿಗೆ ಅನ್ಯಾಯ ಮಾಡ್ದಾಗಲ್ವಾ? ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಟ್ರಿ? ಹಾಯ್ ಸರ್. ನೋ ಸರ್. ಇವತ್ತಿನಿಂದ ಪೊಲೀಸರು ಇದೇ ಕೆಲಸ ಮಾಡಬೇಕು. ನಾವೆಲ್ಲ ಏನ್ ಕೆಲಸ ಮಾಡ್ತಿದ್ವೋ ಅದನ್ನ ಇವಾಗ ಪೊಲೀಸ್ ಮಾಡ್ತಾ ಇದ್ದಾರೆ. ಶುದ್ಧ ನೀರು ಕುಡಿಬೇಕು ಅಂತ ಎಲ್ರಿಗೂ ಅರ್ಥ ಮಾಡಿಸ್ತಿದ್ವಿ. ನೀರಿನ ಕಾರಣದಿಂದ ಯಾರಿಗೂ ಕಾಯಿಲೆ ಬರಬಾರ್ದು ಅಂತ. ಈಗ ನೀವೇ ಹೇಳಿ, ಪೊಲೀಸರು ಮಾಡಿರೋ ಅನ್ಯಾಯನ ನಾವು ಸಹಿಸ್ಕೊಂಡು ಸ್ಕೂಲಿಗೆ ಬಂದಿದ್ದಿದ್ರೆ ಆಗ ನಮ್ಮ ಸ್ಕೂಲಿನ ಹೆಸರು ಹಾಳಾಗ್ತಿತ್ತು. ಇವನು ಈಗ ಬೇರೆ ವಿಷಯನೇ ಹೇಳ್ತಾ ಇದ್ದಾನೆ. ಇದೇ ಆಗಿದ್ದು. ಮಾಧವೇಶ್ರ ಏನಾದ್ರೂ ನಮ್ಮ ಸ್ಕೂಲ್ ಬಿಟ್ಟು ಹೋದ್ರೆ ಆಗ ನಾವೆಲ್ಲರೂ ಒಬ್ಬ ಒಳ್ಳೆ ಮೇಷ್ಟ್ರನ್ನ ಕಳ್ಕೊತೀವಿ. ನಾವೆಲ್ಲ ಮಾಧವೇಶ್ರ ಶಿಕ್ಷಣದಿಂದ ವಂಚಿತರಾಗಬೇಕಾಗುತ್ತೆ. ದಯವಿಟ್ಟು ನೀವೆಲ್ಲ ಬರಬೇಕು. ಹೆಡ್ ಮಾಸ್ಟರ್ ಮಾತ್ರ ಒಳ್ಳೆಯವರಾ? ಬೇರೆ ಮೇಷ್ಟ್ರುಗಳೆಲ್ಲ ಕೆಟ್ಟವರಾ? ಶಿಕ್ಷಕರ ಮಧ್ಯೆ ಭೇದ ಭಾವ ಮಾಡ್ತಾ ಇದ್ದೀರಾ? ಹೆಡ್ ಮಾಸ್ಟರ್ ನಿಮ್ಗೆ ಇದನ್ನೇ ಹೇಳ್ಕೊಟ್ಟಿರೋದಾ? ನೋಡಿದ್ರ ಸರ್, ಶಿಕ್ಷಣ ವ್ಯವಸ್ಥೆನ ಯಾವ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಹೆಡ್ ಮಾಸ್ಟರ್. ಸುಬೇಂದ್ರ ಅವರೇ, ಇಲ್ಲಿ ನೋಡಿದ್ರೆ ಮಕ್ಕಳು ಬೇರೆ ವಿಷಯನೇ ಹೇಳ್ತಾ ಇದಾರಲ್ಲ. ಇವರು ಮಾಧವ ಮೇಷ್ಟ್ರ ಬಗ್ಗೆ ಒಳ್ಳೆದೇನೆ ಹೇಳ್ತಿದ್ದಾರೆ. ಇವ್ರು ಹೀಗೆ ಹೇಳೇ ಹೇಳ್ತಾರೆ. ಅವ್ರು ಸ್ಕೂಲಲ್ಲಿ ಇದ್ರೆ ಇವ್ರು ಚಕ್ಕರ್ ಹಾಕ್ಬೋದು ಅಂತ. ನೋಡಿ, ನೀವು ಯಾವುದೇ ಕಾರಣಕ್ಕೂ ನಿಮ್ ನಿರ್ಣಯನ ಬದಲಾಯಿಸೋದಕ್ಕೆ ಹೋಗ್ಬೇಡಿ. ನೀವು ವಿಷಯನ ಅರ್ಥ ಮಾಡ್ಕೊಳ್ಳಿ. ಇವ್ರ ಕ್ಲಾಸ್ಗೆ ಬರೋದು ಇಷ್ಟ ಇಲ್ಲ, ಅವ್ರ ಕ್ಲಾಸ್ ನಡೆಸೋದು ಇಷ್ಟ ಇಲ್ಲ. ಅಬ್ಬಾ, ಈ ಗುರು ಶಿಷ್ಯರು ಚೆನ್ನಾಗೇ ನಾಟಕ ಆಡ್ತಿದ್ದಾರೆ. ನೀವ್ ಹೇಳ್ತಿರೋದು ಸುಳ್ಳು ಮೇಷ್ಟ್ರೆ. ಮಾಧವೇಶ್ರು ನಮ್ಗೆ ಹೇಳ್ತಿರ್ತಾರೆ ಓದೋದು ಬರೆಯೋದು ಜೊತೆ ಒಳ್ಳೆ ಕೆಲಸನೂ ಮಾಡ್ಬೇಕು ಅಂತ. ಇಲ್ಲಿ ನೋಡಿದ್ರ ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಇವನು. ಅದು ಅಲ್ಲದೆ ನಾನ್ ಸುಳ್ಳು ಹೇಳ್ತೀನಿ ಅಂತ ಇದ್ದಾನೆ. ನೋಡಿ, ನನಗೆ ಇವ್ರ ತಪ್ಪೇನೂ ಕಂಡು ಬರ್ತಾ ಇಲ್ಲ. ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳು. ತಪ್ಪೆಲ್ಲ ಇದನ್ನ ಇವ್ರಿಗೆ ಹೇಳ್ಕೊಟ್ಟವ್ರದೆ. ತೀರ್ಮಾನ ನಿಮ್ದೆ. ನನಗೆ ಗೊತ್ತಿದೆ ನೀವೆಲ್ಲರೂ ಬುದ್ಧಿವಂತಿಕೆಯಿಂದನೇ ತೀರ್ಮಾನ ತಗೊಳ್ತೀರಾ ಅಂತ. ನಾನಿನ್ನೂ ಜಾಸ್ತಿ ಹೇಳ್ತಿದ್ರೆ ನಿಮಗೆ ಅನ್ಸುತ್ತೆ ನನಗೂ ಬೆನ್ನಿ ಮಾಧವ್ ಅವ್ರಿಗೂ ದ್ವೇಷ ಇದೆ ಅಂತ. ಇಲ್ಲಿ ಕೇಳಿ ಮಕ್ಕಳೇ, ಎಲ್ಲರೂ ಸ್ಕೂಲ್ಗೆ ಹೋಗಿ. ಇದರಲ್ಲಿ ನಾವ್ಯಾರು ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕಣ್ಣಾರೆ ಸ್ಕೂಲಲ್ಲಿ ಏನು ನೋಡಿದ್ವೋ ಅದನ್ನೇ ಅಧಿಕಾರಿಗಳಿಗೆ ಹೇಳಬೇಕು. ಅಧಿಕಾರಿಗಳಿಗೆ ಯಾವುದನ್ನ ಮಾಡಿದ್ರೆ ಸರಿ ಅನ್ಸುತ್ತೋ ಅವರು ಸಹ ಅದನ್ನೇ ಮಾಡ್ತಾರೆ.
ಬನ್ನಿ. ಸರ್, ಇಲ್ಲ, ಈಗ ನಾನು ಮನೆಗೆ ವಾಪಸ್ ಹೋಗೋವನಲ್ಲ. ಎಲ್ಲದಕ್ಕೂ ಮೊದಲು ನಾನು ಬೆನ್ನಿ ಮಾದವರು ತಲೆ ತಗ್ಸೋದನ್ನ ನೋಡಬೇಕು. ನಾನು ಇನ್ನೊಂದು ಸಲ ಸ್ಕೂಲ್ಗೆ ಹೋಗಿ ಬರಬೇಕು. ಇದೇನಾಯ್ತು ಸುಭಾಷ್? ನಾವೆಲ್ಲರೂ ನಿಜ ಹೇಳಿದ್ರು ಅರ್ಥ ಮಾಡ್ಸಕ್ಕಾಗ್ಲಿಲ್ಲ. ನಾವು ಅರ್ಥ ಮಾಡ್ಸಕ್ಕಾಗ್ಲಿಲ್ಲ. ಆದ್ರೆ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕಾಗಿತ್ತು? ನನಗೆ ಶರತ್ ಅಣ್ಣ ಒಂದು ಮಾತು ಹೇಳ್ತಿರ್ತಾರೆ, ನಾವು ಮಾತಾಡುವಾಗ ಹುಷಾರಾಗಿ ಮಾತಾಡಬೇಕು ಅಂತ. ಇವತ್ತು ಅವ್ರೇನಾದ್ರೂ ನಮ್ಮ ಜೊತೆ ಇದ್ದಿದ್ರೆ ಹೀಗೆಲ್ಲ ಆಗೋಗ್ ಬಿಡ್ತಿರ್ಲಿಲ್ಲ. ಇದು ಅಪ್ಪನ ಪತ್ರ. ವಿಭಾ ಪತ್ರ ಯಾಕೆ ಬರಲಿಲ್ಲ? ಹೋದ್ಮೇಲೆ ಸುದ್ದಿನೇ ಇಲ್ಲ. ಯಾವ ಪತ್ರನೂ ಬಂದಿಲ್ವಾ? ಅವ್ರಿಗೆ ನನ್ನ ಮೇಲೆ ಏನಾದ್ರೂ ಕೋಪನ? ಈ ಪತ್ರನ ಅಪ್ಪಂಗೆ ಕೊಟ್ಬಿಡಿ. ನಾನು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ಒಂದೆರಡು ದಿನಕ್ಕೆ ಕೋಲ್ಕತ್ತಾಗ ಹೋಗ್ತಾ ಇದ್ದೀನಿ. ಕೋಲ್ಕತ್ತಾನ? ಯಾಕೆ ಕೋಲ್ಕತ್ತಾನ? ಅವಳನ್ನ ಬಿಟ್ಟಿರೋಕ್ಕಾಗಲ್ವ ಶರತ್? ವಿಭುನ್ನ ನೀನೇನು ಕಳಿಸಿಲ್ವಲ್ಲ? ಅವಳ ಅಣ್ಣ ತಾನೇ ಅವಳನ್ನ ಕರ್ಕೊಂಡು ಹೋಗಿರೋದು. ಈಗ ಅವಳ ಅಣ್ಣಂಗೆ ಅವಳಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗೋ ಕೇಳು. ಸುಮ್ಮನೆ ಹೀಗೆ ಹೋಗ್ಬಿಟ್ಟು ಪರಿವಾರದ ಮಾನನ ಬೀದಿಗೆಳಿಬೇಡ, ಗೊತ್ತಾಯ್ತಾ? ಅಜ್ಜಿ, ಕೋಲ್ಕತ್ತಾದಲ್ಲಿರೋದು ನಮ್ಮ ಮಾವನ ಮನೆ ಮಾತ್ರ ಅಲ್ಲ, ಕಾಲೇಜು ಇದೆ. ನನಗೆ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ ಅಜ್ಜಿ? ಅರ್ಥ ಆಗ್ತಿದೆ. ಈಗ ಲಗಾಮ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ನಾನು ಅನ್ಕೊಂಡಾಗೆ ಎಲ್ಲ ಸರಿ ದಾರಿಗೆ ಬರ್ತಿದೆ ಅನ್ಸುತ್ತಲ್ವಾ ಪಂಡಿತ್ರೆ? ಇನ್ನೇನು ಇನ್ಸ್ಪೆಕ್ಟರ್ ಬರೋದಷ್ಟೇ ತಡ. ಪಂಡಿತ್ರೆ, ನೀವು ಈ ವಯಸ್ಸಿನಲ್ಲಿ ಜವಾಬ್ದಾರಿ ತಗೊಳ್ಳೋದಕ್ಕೆ ಸಿದ್ಧನಾ? ಇಲ್ಲ ಇಲ್ಲ, ಏನ್ ಹೇಳ್ತೀರಾ ನೀವು? ನಾನೇನ್ ಇದನ್ನೆಲ್ಲ ನೋಡ್ಕೊಳಕ್ ಆಗಲ್ಲ. ಅಂದ್ರೆ ಇದರರ್ಥ ಹೆಡ್ ಮಾಸ್ಟರ್ ಕುರ್ಚಿಲ್ ನಾನೇ ಕೂತ್ಕೋಬೇಕು ಅಂತನಾ? ನನಗೆ ಗೊತ್ತಿತ್ತು, ಇದೇ ನಿಮ್ಗೆ ಬೇಕಿತ್ತು ಅಲ್ವಾ? ಸುಬೇಂದ್ರ ಅವರೇ, ನೀವು ತುಂಬಾ ದಿನದಿಂದ ಈ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದೀರಾ. ಹಂಗ್ ನೋಡೋದಾದ್ರೆ ಹೆಡ್ ಮಾಸ್ಟರ್ ಜಾಗದಲ್ಲಿ ನೀವು ಕೂತ್ಕೊಳ್ಳೋದೇ ಸೂಕ್ತ. ಅದಕ್ಕೋಸ್ಕರ ನೀವು ನನ್ನ ಮೇಲೆ ಇಷ್ಟೆಲ್ಲ ಆರೋಪ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ನೀವೇನು ಹೇಳಕ್ ಹೊರಟಿದ್ದೀರಾ ಮೇಷ್ಟ್ರೆ? ಆರೋಪ ಅಂದ್ರೇನು ನಂಗೆ ಗೊತ್ತಾಗ್ತಿಲ್ಲ. ಎಲ್ಲ ಮಕ್ಕಳು ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಯಾಕೆ ಬರಲಿಲ್ಲ ಅಂತ ನನಗೆ ಗೊತ್ತಾಗಿದೆ. ಅದರ ಜೊತೆಗೆ ನೀವು ಸ್ಕೂಲ್ ಕಮಿಟಿಯವ್ರಿಗೆ ಏನು ಹೇಳಿದ್ರಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನೆಲ್ಲ ಹೇಳಿದಿರೋ ಆ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ, ಮತ್ತೆ ನನಗೂ ಗೊತ್ತಿದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ವಾದ ಮಾಡಕ್ ನನಗಿಷ್ಟ ಇಲ್ಲ. ನೀವ್ ವಿಷಯ ಬಿಟ್ಟು ಬೇರೆ ಮಾತಾಡ್ತಿದ್ದೀರಿ. ನೀವ್ ಇಷ್ಟು ಬೇಗ ನಿಮ್ ತಪ್ಪನ್ನು ಒಪ್ಕೊಂಡ್ಬಿಟ್ರ? ಇನ್ ಮೇಲಿಂದ ನೀವು ಮರದ ಕೆಳಗಡೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ ಬಾಕಿ ಇರೋದು. ಅದಕ್ಕೇನಾಯ್ತು? ಒಬ್ಬ ಶಿಕ್ಷಕ ಎಲ್ಲೇ ಪಾಠ ಮಾಡಿದ್ರು ಅವನು ಶಿಕ್ಷಕನಾಗೇ ಇರ್ತಾನಲ್ವಾ? ಸುಬೇಂದ್ರ ಅವರೇ ನನ್ನ ಕೆಲಸ ವಿದ್ಯಾರ್ಥಿಗಳನ್ನ ಸರಿದಾರಿ ಕಳ್ಸೋದು. ಮತ್ತೆ ಆ ಕೆಲಸನ ನಾನು ಯಾವುದೋ ಒಂದು ಮರದ ಕೆಳಗಡೆ ಮಾಡಿದ್ರು ನನ್ಗದ್ರಿಂದ ದುಃಖ ಆಗೋದಿಲ್ಲ.
ನಿಮ್ಗೊಂದು ವಿಷಯ ಹೇಳ್ತೀನಿ. ವಿದ್ಯಾರ್ಥಿಗಳನ್ನ ಪ್ರೀತಿ ಮಾಡಿ. ನೀವು ಕೆಲಸ ಮಾಡೋ ಈ ಸ್ಕೂಲನ್ನು ಪ್ರೀತಿ ಮಾಡಿ. ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೊಂದು ಮುತ್ತು. ಸಾಧ್ಯ ಆದ್ರೆ ಒಳ್ಳೆ ಕೆಲಸ ಮಾಡಿ. ನೀವ್ ಹೇಗೆ ಅನ್ಕೊಂಡ್ರಿ ನಾನ್ ನಿಮ್ ಮಾತನ್ನ ಕೇಳ್ತೀನಿ ಅಂತ? ನಿಮ್ ಬುದ್ಧಿ ನಾನ್ ನೋಡ್ದಲ್ಲ. ನೀವೇ ಸ್ಕೂಲಲ್ಲಿ ಉಳ್ಕೊಳಕ್ಕಾಗ್ಲಿಲ್ಲ. ನೀವು ನನಗೆ ಬುದ್ಧಿ ಹೇಳಕ್ ಬರ್ಬೇಡಿ. ಈಗ ನಾನು ಹೆಡ್ ಮಾಸ್ಟರ್ ಆಗಕ್ ಹೊರಟಿದ್ದೀನಿ. ನನ್ನ ಬುದ್ಧಿವಂತಿಕೆನೇ ಬಳಸ್ಕೊಳ್ತೀನಿ. ಇದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಅದು ಏನು ಅಂದ್ರೆ ಸುಬೇಂದ್ರ, ಪಂಡಿತ್ರೆ ನಡೀರಿ. ಹೊರಡೋ ದಾರಿಲಿ ಬುಲೋಮಾರನ ಅಂಗಡಿಯಿಂದ ರಸಗುಲ್ಲ ತಗೊಂಡು ಹೋಗ್ಬೇಕು. ನನ್ನ ಮಗ ತುಂಬಾ ಹಠ ಮಾಡ್ತಾ ಇದ್ದಾನೆ. ನಡೀರಿ. ಮಾಧವೇಶ್ರೇ, ನೀವು ನಿಜವಾಗ್ಲೂ ಹೊರಟೋಗ್ತಿದ್ದೀರಾ? ಹಾ ಸುಭಾಷ್, ಆದ್ರೆ ಕೇಳಿ, ನೀವೆಲ್ಲರೂ ಯಾವತ್ತೂ ಹೀಗೆ ಒಗ್ಗಟ್ಟಾಗಿರ್ಬೇಕು. ನಾನು ಎಲ್ಲೇ ಹೋದ್ರೂ ಹೇಗೆ ಇದ್ರು ನಿಮ್ಮೆಲ್ಲರ ಮೇಲೂ ಹೆಮ್ಮೆ ಪಡಬೇಕು. ನಾನು ಎಲ್ಲರಿಗೂ ಹೇಳಬೇಕು, ನೀವೆಲ್ಲರೂ ನನ್ನ ವಿದ್ಯಾರ್ಥಿಗಳು. ಮಾಧವೇಶ್ರೇ, ನಾವೆಲ್ಲ ನಿಜವಾಗ್ಲೂ ಬೇಕು ಅಂತ ತಡ ಮಾಡಿರ್ಲಿಲ್ಲ. ಆದ್ರೆ ನನಗೆಲ್ಲ ವಿಷಯನೂ ಆಗ್ಲೇ ಗೊತ್ತಾಗಿದೆ ಸುಭಾಷ್. ನೀವೆಲ್ಲ ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಯಾಕೆ ಬರಲಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ನನಗೆ ಯಾರ ಮೇಲೂ ಕೋಪ ಆಗ್ಲಿ ಬೇಜಾರಾಗ್ಲಿ ಇಲ್ಲ. ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ನೀವೆಲ್ಲರೂ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸುಭಾಷ್, ಜೀವನ ಪೂರ್ತಿ ಹೀಗೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡು. ಅರ್ಥ ಆಯ್ತಾ? ನಾನು ಬೇಕಾದ್ರೆ ಬೇರೆ ಯಾವುದಾದ್ರೂ ಸ್ಕೂಲಿಗೆ ಹೋಗ್ಬಹುದು. ಆದ್ರೆ ಅನ್ಯಾಯನ ನೀನು ಯಾವತ್ತೂ ಒಪ್ಕೊಳ್ಳೇಬೇಡ. ಆದ್ರೆ ನೀವೆಲ್ಲ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಅನ್ಯಾಯನ ಪ್ರತಿಭಟಿಸೋ ಸಮಯದಲ್ಲಿ ಯಾವ ಗುರುಗೂ ಅವಮಾನ ಮಾಡಬೇಡಿ. ಮತ್ತೆ ನಿಮ್ಗೆ ಓದು ಬರಹದಲ್ಲಿ ನನ್ನ ಅಗತ್ಯ ಬಂದ್ರೆ ಆಗ ನನ್ನ ಮನೆಗೆ ಬನ್ನಿ. ನನ್ನ ಮನೆ ಬಾಗ್ಲು ನಿಮ್ಗೆ ಅಂತ ಯಾವಾಗ್ಲೂ ನನ್ನ ಕೊನೆ ಉಸಿರಿರೋವರೆಗೂ ಕೂಡ ತೆಗ್ದೇ ಇರತ್ತೆ. ನಾವೆಲ್ಲ ನಿಮ್ಮನ್ನ ಈ ಸ್ಕೂಲಿಂದ ಎಲ್ಲಿಗೂ ಹೋಗೋಕ್ ಬಿಡೋಲ್ಲ ಮಾಧವೇಶ್ರೇ. ಈಗೇನು ಮಾಡಕ್ಕಾಗಲ್ಲ ಸುಭಾಷ್. ಮೇಲಿಂದ ಅವರೆಲ್ಲ ನಿರ್ಧಾರ ಮಾಡಾಗಿದೆ. ಇನ್ಸ್ಪೆಕ್ಟರ್ ಬರ್ತಾರೆ. ಅವತ್ತಿನ ಥರನೇ ಇವತ್ತು ಕೂಡ ಘಟನೆ ಆಗ್ಬಹುದು. ನೋಡು, ನನ್ನ ವರ್ಗಾವಣೆ ಮಾಡ್ತಾರಷ್ಟೇ. ಆದ್ರೆ ನೀವು ಹೀಗೆ ಒಳ್ಳೆ ಕೆಲಸನ ಮಾಡ್ತಾನೆ ಇರಿ. ಮಾತು ಕೊಡಿ, ನೀವೆಲ್ಲರೂ ಯಾವುದೇ ಪರಿಸ್ಥಿತಿಯಲ್ಲೂ ನಿಲ್ಸಲ್ಲ ಅಂತ. ಸರಳ, ಸರಳ, ಹೇಳಿ ಅಮ್ಮ. ಸುಭಿ ಇನ್ನೂ ಬಂದಿಲ್ವಾ? ಇಲ್ಲ ಅಮ್ಮ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ. ಅದೇ ಅಮ್ಮ, ನನ್ಗೂ ಯಾಕೋ ಅರ್ಥ ಆಗ್ತಿಲ್ಲ. ಎಲ್ಲಿ ಹೋದ ಇವನು? ಮತ್ತೆಲ್ಲಾದ್ರೂ ಓಡ್ ಹೋಗಿದಾನ ಏನು? ದೇವ್ರೇ, ಹುಡುಗನಿಂದ ನೆಮ್ಮದಿನೇ ಹಾಳಾಗಿದೆ. ಪ್ರಭಾ, ಸುಮ್ನಿರು. ಯಾವಾಗ್ಲೂ ಸುಭಾಷ್ ಸುಭಾಷ್ ಅಂತ ಕೂಗ್ತಾ ಇರ್ಬೇಡ. ನಿನಗೇನ್ ಅನ್ಸುತ್ತೆ? ನಿನ್ನ ಮಗ ಸತೀಶ್ ಮತ್ತೆ ಶರತ್ತು ನೀನ್ ಅನ್ಕೊಂಡ್ ಹಾಗಿದಾರಾ? ಖಂಡಿತ ಇಲ್ಲ. ನೀನ್ ಅದ್ರ ಬಗ್ಗೆ ಚಿಂತೆನೆ ಮಾಡ್ತಾ ಇಲ್ಲ ಅಲ್ವಾ? ಈಗೇನಾಯ್ತು ದೊಡ್ಡಮ್ಮ? ಇನ್ನು ಏನಾಗ್ಬೇಕು? ನಿನ್ನ ಮಗ ಶರತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕಲ್ಕತ್ತಾಗ ಹೋಗ್ಬೇಕು ಅಂತ ಕೂತಿದ್ದಾನೆ. ಅಲ್ಲ, ಅವನ್ ಹೀಗ್ ಮಾವನ್ ಮನೆಗೆ ಹೋದ್ರೆ ನಿಮ್ಮನೆ ಮಾನ ಮರ್ಯಾದೆ ಏನಾಗ್ಬೇಕು? ಶರದ್ ಕೋಲ್ಕತ್ತಾಗ ಹೋಗ್ತಿದ್ದಾನ? ಇದನ್ನೆಲ್ಲ ಅಮ್ಮನ ಹತ್ರ ಬಂದು ಯಾಕೆ ಹೇಳ್ತಾ ಇದ್ದೀರಾ ಅಜ್ಜಿ? ನಾನು ಹೋಗ್ತಾ ಇರೋದು ಕಾಲೇಜ್ ಕೆಲ್ಸಕ್ಕೆ ಅಂತ ಹೇಳಿದ್ನಲ್ಲ. ಸುಮ್ನಿರು ಶರತ್. ಮದ್ವೆ ಆಗಿ ಇಷ್ಟು ದಿನ ಆಗಿದೆ, ಆಗೆಲ್ಲ ನಿನ್ನ ಕಾಲೇಜ್ ನೆನ್ಪಿಗೆ ಬರ್ಲೇ ಇಲ್ಲ ಅಲ್ವಾ? ಈಗ ನಿನ್ ಹೆಂಡತಿ ಕೋಲ್ಕತ್ತಾಗ ಹೋದ್ಲು ಅಂದ್ ಕೂಡ್ಲೆ ನಿನ್ನ ಕಾಲೇಜ್ ನೆನ್ಪಿಗೆ ಬರ್ತಿದೆ ಅಲ್ವಾ?
ನೋಡು ಶರತ್, ನನಗ್ ಗೊತ್ತು ನಿನ್ ಹೆಂಡತಿ ವಿಭಾನ್ ನೋಡ್ದೆ ನಿನಗ್ ಬೇಜಾರಾಗಿದೆ, ಅದಕ್ಕೆ ನೀನ್ ಕೋಲ್ಕತ್ತಾಗ ಹೋಗ್ತಿರೋದು. ಒಂದ್ಸಲ ಯೋಚನೆ ಮಾಡಿ ನೋಡು, ಕಟಕಲ್ಲಿ ಮಹಾಮಾರಿ ಹಬ್ಬಿದೆ, ಅದಕ್ಕೆ ವಿಭಾವತಿನ ಅವ್ರಮ್ಮ ಅವ್ರ ಮನೆ ಕರ್ಸ್ಕೊಂಡಿದ್ದಾರೆ. ನಾವೆಲ್ರೂ ಮನುಷ್ಯರಲ್ವಾ, ನಮಗ್ ಮಹಾಮಾರಿ ಬರಲ್ವಾ? ಅವ್ರ ಮನೇಲಿ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಮಹಾಮಾರಿ ಬಂದಿದೆ, ನೀವೆಲ್ರೂ ಬಂದು ಕೋಲ್ಕತ್ತಾದಲ್ಲಿ ಇರಿ ಅಂತ ಹೇಳ್ಬೋದಾಗಿತ್ತಲ್ಲ. ಏನಮ್ಮ ಪ್ರಭಾ, ನಾನೇನಾದ್ರೂ ತಪ್ಪ ಹೇಳದ್ನಾ? ನಮ್ ವಿಷಯ ಎಲ್ಲ ಹಾಗಿರ್ಲಿ ಅಜ್ಜಿ, ಕೊನೆ ಪಕ್ಷ ಶರತ್ನಾದ್ರೂ ಅಲ್ಲಿ ಕರಿಬೇಕಲ್ವಾ? ಶರತ್ ಅಂತೂ ಅವ್ರ ಅಳಿಯನೇ ತಾನೆ. ಇದನ್ನೆಲ್ಲ ಯೋಚನೆ ಮಾಡದೆ ಅವ್ರ ಮಗ್ಳಿಗ್ ಮಾತ್ರ ಬರೋಕ್ ಹೇಳಿದ್ದಾರೆ. ಸರಿ ಬಿಡು, ಈಗ ಮಗಳನ್ನ ಕರೆಸ್ಕೊಂಡ್ಮೇಲೆ ಶರತ್ ಅಲ್ಲಿಗೆ ಹೋಗೋ ಯಾವ ಅಗತ್ಯನೂ ಇಲ್ಲ, ನೀನೇನ್ ಹೋಗ್ಬೇಡ. ಅಮ್ಮ, ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಬರ್ತೀನಿ. ನನಗೆ ಅವನ ಮೇಲೆ ನಂಬಿಕೆ ಇದೆ ದೊಡ್ಡಮ್ಮ. ಶರತ್ ಏನಾದ್ರೂ ಅವ್ರ ಮಾವನ್ ಮನೆಗೆ ಹೋಗೋದಿದ್ರೆ ನನ್ನ ಕೇಳ್ದೆ ಹೋಗೋದಿಲ್ಲ ದೊಡ್ಡಮ್ಮ. ನಿನ್ ಮಗನ್ ಮೇಲೆ ನಿನಗದ್ ಯಾವ ತರ ನಂಬಿಕೆ ಇದೆಯೋ ಗೊತ್ತಿಲ್ಲ. ಮದ್ವೆ ಮೊದ್ಲು ಶರತ್ತು ದೊಡ್ಡವ್ರು ಏನ್ ಹೇಳಿದ್ರು ಅವ್ರ ಮಾತ್ ಕೇಳ್ತಾ ಇದ್ದ, ಆದ್ರೆ ಈಗ ಮದ್ವೆ ಆದ್ಮೇಲೆ ಯಾರ ಮಾತನ್ನು ಕೇಳೋದೇ ಇಲ್ಲ. ಇನ್ನು ಸುಬಿ ನಿನ್ ಮಗ ಶರತ್ ತರನೇ, ಶರತ್ ಏನ್ ಮಾಡ್ತಿದಾನೋ ಅದನ್ನೇ ಅವನು ಮಾಡ್ತಿದ್ದಾನೆ. ನಾನ್ ನಿನ್ಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ಪ್ರಭಾ, ಈ 2 ಗಂಡ್ ಮಕ್ಳು ನಿನ್ನ ತುಂಬಾ ಸತಾಯಿಸ್ತಾ ಇದ್ದಾರೆ. ಸುಭಿ ಮತ್ತೆ ಶರತ್ ನನ್ನ ಸತಾಯಿಸ್ತಾ ಇದಾರ. ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇದೆ. ಸುಬೇಂದ್ರ, ಈಗ ನೀನು ಮಾಡ್ತಾ ಇರೋದೆಲ್ಲ ಸರಿ ಅನ್ನಿಸ್ತಾ ಇದೆಯಾ? ನನಗನ್ಸಿದ ಹಾಗೆ ಬೇನಿ ಮಾಧವ ತುಂಬಾ ಒಳ್ಳೆ ಮನುಷ್ಯ. ಅಲ್ಲ ಪಂಡಿತ್ರೆ, ನೀವ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನೋ ಅಷ್ಟನ್ನು ಮಾತ್ರ ಇನ್ಸ್ಪೆಕ್ಟರ್ ಅದ್ರಿಗೆ ಹೇಳಿ, ಬೇರೆ ಮಾತಾಡೋದಕ್ಕೆ ಹೋಗ್ಬೇಡಿ. ಮಿಕ್ಕಿದೆಲ್ಲ ನಾನು ನೋಡ್ಕೊಂತೀನಿ, ಅರ್ಥ ಆಯ್ತಾ? ಹಾ, ಬನ್ನಿ ಈಗ. ಹೀಗ್ ಮಾಡೋದ್ರಿಂದ ನಾವು ಮಾಧವ ಮಾಸ್ಟ್ರು ಮಾನ ಮರ್ಯಾದೆನ ಉಳ್ಸೋಕಾಗೋದಿಲ್ಲ ಗೋಪಾಲ್. ಸುಬೇಂದ್ರ ಮೇಷ್ಟ್ರು ಕೂಡ ನಮ್ ಗುರುಗಳೇ ಅಲ್ವಾ, ಪೂಜ್ಯರೇ ಅಲ್ವಾ? ಮಾಧವ ಮೇಷ್ಟ್ರು ಈಗಷ್ಟೇ ಹೇಳಿದ್ರಲ್ವಾ, ನಾವು ದೊಡ್ಡವ್ರಿಗೆ ಅವಮಾನ ಮಾಡಿ ಏನೂ ಸಾಧಿಸಕ್ಕಾಗಲ್ಲ ಅಂತ. ಇದರಿಂದ ಸುಬೇಂದ್ರ ಮೇಷ್ಟ್ರು ಮರ್ಯಾದೆ ಹೋಗುತ್ತೆ. ಸುಬೇಂದ್ರ ಮಿಶ್ರು ಮಾಧವ್ ಮಿಶ್ರಿಗೆ ಮಾತಿಗೂ ಅವಮಾನ ಮಾಡ್ತಾರಲ್ವಾ? ಪದೇ ಪದೇ ನಮ್ಗೆ ಹೊಡಿತಾರೆ, ಅದಕ್ಕೇನು ಹೇಳ್ತೀಯಾ? ಮಾಸ್ಟರ್ ನಮ್ಗೆ ಹೊಡಿಬೋದು ಗೋಪಾಲ್, ಆದ್ರೆ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು. ಅವ್ರು ನಮಗೆ ಹೊಡಿಯೋದು ಪಾಠ ಕಲೀಲಿ ಅಂತ. ಸರಿಯಾಗಿ ಹೇಳ್ದೆ ಗೋಪಾಲ್. ನೀನ್ ಅವ್ರಿಗೆ ಉತ್ತರ ಕೊಟ್ಟಿದ್ದೀನ, ಅವ್ರು ನಿಂಗೆ ಹೊಡಿಲಿಲ್ಲ ಅಲ್ವಾ? ಆದ್ರೆ ಇದು ಒಂದೇ ದಿನ, ಪ್ರತಿದಿನ ಓದಕ್ಕಾಗತ್ತಾ? ಖಂಡಿತ ಓದ್ಬೋದು. ನಾನು ಹೇಳ್ತಿದ್ದೀನಲ್ವಾ, ಎಲ್ಲರೂ ಸೇರಿ ಓದೋಣ. ನಾವು ದಿನ ಓದ್ಬೋದಾ? ಖಂಡಿತ ಆಗುತ್ತೆ. ಮಾಧವ ಮೇಷ್ಟ್ರು ವಾಪಸ್ ಸ್ಕೂಲಿಗೆ ಬರಬೇಕು ಅಂದ್ರೆ ನಾವು ಹೀಗೆ ಮಾಡಲೇಬೇಕು. ಈಗ ನಾವೆಲ್ಲರೂ ಸೇರಿ ಪ್ರಮಾಣ ಮಾಡೋಣ, ನಾವು ಬೇರೆ ಕೆಲಸ ಜೊತೆ ಓದೋದು ಮಾಡ್ತೀವಿ ಅಂತ. 2 ದಿನ ಬಿಟ್ಟು ನಮಗೆ ಪರೀಕ್ಷೆ ಮಾಡ್ತಾರೆ. ನಾವು ಪ್ರಮಾಣ ಮಾಡಿದ ಹಾಗೆ ನಾವು ಚೆನ್ನಾಗಿ ಓದೋದು ಬರೆಯೋದು ಮಾಡಿ ಮಾಧವ ಮೇಷ್ಟ್ರನ್ನ ವಾಪಸ್ ಸ್ಕೂಲಿಗೆ ಕರ್ಸ್ಕೊಳ್ಳೋಣ. ನಿಮ್ಮೆಲ್ರಿಗೂ ಪಾಠ ಹೇಳ್ಕೊಡೋ ಜವಾಬ್ದಾರಿ ನಾನು ಮತ್ತೆ ಸುಭಾಷ್ ತಗೋತೀವಿ. ನಾವೆಲ್ಲರೂ ಸೇರಿ ಪ್ರಮಾಣ ಮಾಡೋಣ, ನಾವು ಇದ್ರಲ್ಲಿ ಗೆದ್ದೇ ಗೆಲ್ತೀವಿ. ಸುಭಾಷ್, ಇವತ್ತಿಗೆ 2 ದಿನ ಆಯ್ತು, ಹೆಡ್ ಮಾಸ್ಟರ್ ಸ್ಕೂಲ್ಗೆ ಬರಲಿಲ್ಲ. ನಾವೆಲ್ಲರೂ ಒಂದ್ಸಲ ಅವ್ರ ಮನೆಗೆ ಹೋಗಿ ಬರೋದೇ ಒಳ್ಳೇದು. ಅವ್ರು ಯಾವಾಗಲೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?
ಎಲ್ಲಿ ತನಕ ಇನ್ಸ್ಪೆಕ್ಟರ್ ಬರೋದಿಲ್ವೋ ಅಲ್ಲಿ ತನಕ ಹೆಡ್ ಮಾಸ್ಟರ್ ಬದಲಾಗೋದಿಲ್ಲ. ಯಾಕೆ ಅವ್ರು ಸ್ಕೂಲಿಗೆ ಬರ್ತಿಲ್ಲ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಮಾಧವೇಶ್ವರ ಆರೋಗ್ಯಕ್ಕೆ ಏನೂ ತೊಂದರೆ ಆಗಿಲ್ಲ ಅಲ್ವಾ? ಒಂದ್ಸಲ ನಾವೆಲ್ಲ ಹೋಗಿ ಬರೋಣ. ಬನ್ನಿ. ಬನ್ನಿ. ಏ ಸುಭಾಷ್, ನೀವಾ? ಬನ್ನಿ ಬನ್ನಿ, ಒಳಗೆ ಬನ್ನಿ. ಮಾಧವೇಶ್ವರೇ, ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ? 2 ದಿನ ಆದ್ರೂ ನೀವು ಸ್ಕೂಲಿಗೆ ಬರಲಿಲ್ಲ ಅಂತ ನಾವೇ ಇಲ್ಲಿಗೆ ಬಂದ್ವಿ. ಹಾ ಸುಭಾಷ್, ನನ್ನ ಆರೋಗ್ಯ ಚೆನ್ನಾಗೇ ಇದೆ. ನೀವು ಹಾಗೆ ಮನೇಲಿ ಸುಮ್ಮನೆ ಇರೋದಿಲ್ವಲ್ಲ? ಹಾಗಿದ್ಮೇಲೆ ಸ್ಕೂಲ್ಗೆ ಯಾಕೆ ಬರಲಿಲ್ಲ? ಸುಭಾಷ್, ನೀವೆಲ್ಲ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು. ಇರಿ, ನಿಮ್ಗೆ ತಿನ್ನೋದಕ್ಕೇನಾದ್ರೂ ತರಕ್ಕೆ ಹೇಳ್ತೀನಿ. ಶಾರದಾ, ಶಾರದಾ. ಬೇಡ ಮಾಧವೇಶ್ವರೇ, ನಾವೇನೂ ತಿನ್ನಲ್ಲ. ನೀವಿನ್ನೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಮಾಧವೇಶ್ವರೇ? ಅಯ್ಯೋ ಇಲ್ಲ ಇಲ್ಲ ಸುಭಾಷ್, ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ನೀವೆಲ್ಲ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯಿತು. ಹಾಗಾದ್ರೆ ನೀವು ಯಾಕೆ ಸ್ಕೂಲಿಗೆ ಬರ್ತಿಲ್ಲ ಮಾಧವೇಶ್ವರೇ? ನಿಜ ಏನು ಗೊತ್ತಾ ಸುಭಾಷ್, ನನ್ನ ಶಾಲೆ ನನಗೆ ತುಂಬಾ ಇಷ್ಟ. ಇಷ್ಟು ವರ್ಷ ಪ್ರತಿದಿನ ಖುಷಿಯಿಂದ ಹೋಗ್ತಾ ಬರ್ತಿದ್ದೆ. ಎಷ್ಟೋ ಸಲ ಸ್ಕೂಲಿಗೆ ರಜಾ ಇದ್ರೂ ನೆನ್ಪಿಲ್ದೆ ಸ್ಕೂಲಿಗೆ ಬಂದ್ಬಿಡ್ತಿದ್ದೆ. ಸ್ಕೂಲ್ನ ಬಿಡ್ಬೇಕಲ್ಲ ಈಗ, ಅದಕ್ಕೆ ನನಗೆ ಅಭ್ಯಾಸ ಆಗ್ಲಿ ಅಂತ ಹೀಗೆಲ್ಲ ಮಾಡ್ತಿದ್ದೀನಿ. ಯಾಕೆ ಮಾಧವೇಶ್ವರೇ? ಇನ್ನೂ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಅವ್ರು ಯಾರೂ ಬಂದಿಲ್ಲ, ಅವ್ರೇನು ಹೇಳೇ ಇಲ್ಲ. ಆದ್ರೆ ನೀವ್ಯಾಕೆ ಸ್ಕೂಲಿಗೆ ಬರ್ತಿಲ್ಲ? ಸುಭಾಷ್, ನನಗೂ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಮನ್ಸಿಲ್ಲ. ಇದೆಲ್ಲ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕು. ಮಾನಸಿಕವಾಗಿ ಗಟ್ಟಿ ಮಾಡ್ಕೋತಾ ಇದ್ದೀನಿ. ನೀವು ಸ್ಕೂಲ್ ಬಿಟ್ಟು ಹೋಗ್ಬಾರ್ದು ಅಂತ ನಾವೆಲ್ಲರೂ ಹಗಲು ರಾತ್ರಿ ಓದೋದು ಬರೆಯೋದು ಮಾಡಿ ಅಭ್ಯಾಸ ಮಾಡ್ತಾ ಇದೀವಿ. ಅದ್ರ ಜೊತೆ ನಾವು ಸೇವೆ ಮಾಡೋ ಕೆಲಸ ಕೂಡ ಮಾಡ್ತಾ ಇದೀವಿ. ಓದೋದು ಬರೆಯೋದನ್ನ ನಾವ್ ಯಾವತ್ತೂ ನಿಲ್ಸಲ್ಲ ಅಂತ ನಾವೆಲ್ಲರೂ ಪ್ರಮಾಣ ಮಾಡಿದೀವಿ. ಹಾಗೆ ಸಹಾಯ ಮಾಡೋದನ್ನ ನಾವ್ ಯಾರೂ ಮರೆಯೋದಿಲ್ಲ. ನಮ್ಮನ್ನ ಯಾರು ಪರೀಕ್ಷೆ ಮಾಡ್ತಾರೋ ಅವರು ಪರೀಕ್ಷೆ ಮಾಡ್ಲಿ, ನಾವು ಅವ್ರಿಗೆ ಉತ್ತರ ಕೊಟ್ಟೇ ಕೊಡ್ತೀವಿ. ನೀವು ಚಿಂತೆ ಮಾಡಬೇಡಿ. ಸುಭಾಷ್, ನೀನು ಓದು ಬರೋದ್ ಬಗ್ಗೆ ನನ್ಗೆ ಯಾವುದೇ ಅನುಮಾನ ಇಲ್ಲ. ನೀನು ಮತ್ತೆ ಚಾರು ಸೇರ್ಕೊಂಡು ಗೋಪಾಲ ಮತ್ತೆ ನಂದುನ ತಯಾರಿ ಮಾಡ್ತಿದ್ದೀರಾ. ಅವ್ರ ಬಗ್ಗೆನೂ ನನಗೆ ನಂಬಿಕೆ ಇದೆ, ನಿಮ್ಮೆಲ್ಲರ ಮೇಲೂ ಕೂಡ. ಅದರ ವಿಚಾರವಾಗಿ ನಾನು ನಿಮ್ಗೆ ಹೊಸದಾಗೇನು ಹೇಳಬೇಕಿಲ್ಲ. ಮತ್ತೆ ಇಲ್ಲಿ ಕೇಳಿ, ಇನ್ಸ್ಪೆಕ್ಟರ್ ಬರೋದಕ್ಕೂ ಮುಂಚೆ ಬೇರೆ ಯಾರೋ ಹಾಡು ಹೇಳ್ಕೊಡೋದಕ್ಕೆ ಬರ್ತಾರೆ. ಅದನ್ನ ಗಮನ ಇಟ್ಟು ಕಲೀರಿ. ಆಮೇಲೆ ಅವ್ರು ಬಂದಾಗ ನೀವು ಮುದ್ದಾಗಿ ಹಾಡಿದ್ರೆ ಸಾಕು. ಅದರಿಂದ ಅವ್ರಿಗೆ ಮತ್ತೆ ನಿಮ್ಮ ನಿರೀಕ್ಷೆ ಮಾಡೋರ್ಗೆ ತುಂಬಾನೇ ಖುಷಿ ಆಗತ್ತೆ ಅಲ್ವಾ? ನೀವು ಕೂಡ ತುಂಬಾ ಖುಷಿ ಪಡ್ತೀರಾ. ನೀವೆಲ್ಲ ಕೂತ್ಕೊಳ್ಳಿ, 1 ನಿಮಿಷ ಬರ್ತೀನಿ. ಹಾ, ಮಾಧವೇಶ್ವರ ಅವ್ರ ಕೆಲಸ ಹೋಗುತ್ತೆ ಅಂದ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಶಾಲೆಗೆ ಬರ್ತಾ ಇಲ್ಲ. ಸುಬಿ, ಅನು ಚಿಕ್ಕಮ್ಮ, ನೀವಿಲ್ಲಿ? ನೀವು ನನ್ನ ಹತ್ರ ಏನೂ ಹೇಳ್ದೆ ಯಾಕೆ ಹೋದ್ರಿ ಅನು ಚಿಕ್ಕಮ್ಮ? ಅನು ನೀನ್ ಸುಬಿಗೆ ಚಿಕ್ಕಮ್ಮ, ನೀನ್ ಅವನಿಗೆ ಅಮ್ಮಂತರ. ನೀನ್ ಅವನಿಗೆ ತಿಳಿಸಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೋತಾನೆ. ಅನುಪಮ, ನಿನ್ನ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ನೀನ್ ಸ್ವಲ್ಪ ದಿನ ಇದೇ ಮನೇಲಿದ್ದು ಸುಭಾಷ್ಗೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಸು. ಸುಬಿ, ಅದು ನನ್ಗೆ ಯಾವುದೋ ಒಂದು ಕೆಲಸ ಬಂದಿತ್ತು, ಅದಕ್ಕೆ ನಿನ್ಗೆ ಹೇಳಕ್ಕಾಗ್ಲಿಲ್ಲ ಅಷ್ಟೇ. ನೀವು ನಂಗೆ ದೇಶದ ಬಗ್ಗೆನೂ ಹೇಳ್ತೀನಿ ಅಂತ ಹೇಳಿದ್ರಲ್ವಾ?
ಸುಬಿ ನಿನ್ಗೆ ಅರ್ಥ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ನೀನು ನಮ್ಮ ಹಾಗೆ ದೊಡ್ಡೋನಾಗ್ಬೇಕು. ಈಗ ನೀನು ಓದಿನ ಬಗ್ಗೆ ಗಮನ ಕೊಡು ಸಾಕು. ನೀನು ಅಮ್ಮನ ಮಾತು ಕೇಳಬೇಕು. ಸುಮ್ನೆ ಹೊರಗಡೆ ಓಡಾಡ್ಬೇಡ. ಇದರಿಂದ ಅಮ್ಮನ್ಗೆ ಬೇಜಾರಾಗತ್ತೆ. ನೀವಿವತ್ತು ಬೇರೆನೆ ಮಾತಾಡ್ತಿದ್ದೀರಾ ಅನು ಚಿಕ್ಕಮ್ಮ. ನಾನ್ ನಿನಗೆ ಚಿಕ್ಕಮ್ಮ ಸುಬಿ. ನನ್ಗೆ ನಿನ್ ಬಗ್ಗೆ ತುಂಬಾ ಕಾಳಜಿ ಇದೆ. ನಿನಗ್ ಸಮಸ್ಯೆ ಆಗೋದು ನನ್ಗಿಷ್ಟ ಇಲ್ಲ. ಏನಾಗಿದೆ ಅನು ಚಿಕ್ಕಮ್ಮ ಹೇಳಿ. ನೀವ್ ಯಾವತ್ತೂ ನನ್ನ ಹತ್ರ ಹೀಗೆ ಮಾತಾಡಿರ್ಲಿಲ್ಲ. ಈಗ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮನೇಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಇಲ್ಲ ಸುಬಿ, ಯಾರು ಏನೂ ಹೇಳಿಲ್ಲ. ತಪ್ಪು ದಾರಿಯಲ್ಲಿ ಹೋಗು ಅಂತ ಹೇಳ್ಕೊಡ್ತಿದ್ದೆ. ತಪ್ಪು ದಾರಿ ಈಗ ಹೇಳ್ಕೊಡ್ತಿದ್ಯಾ ಅನುಪಮ? ಯಾಕೆ ಈ ರೀತಿ ಮಾಡ್ತಿದ್ಯಾ? ಯಾಕೆ ಅವನಿಗೆ ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಿದ್ಯಾ? ಸುಭಾಷ್, ಸುಭಾಷ್, ಯಾವತ್ತೂ ಅನ್ಯಾಯ ನೋಡಿ ಸುಮ್ಮನೆ ಇರಬೇಡ. ಅದನ್ನ ಒಪ್ಕೊಳ್ಳಬೇಡ. ನಿನಗೆ ಯಾವ್ದು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡು. ಯಾರಿಗೂ ಅಪಮಾನ ಮಾಡ್ದೇನೆ ತಲೆ ಎತ್ತಿ ನಡೆಯೋದನ್ನ ಕಲಿ, ಸರಿನಾ? ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ ಇಲ್ಲೇನ್ ಮಾಡ್ತಿದ್ದಾರೆ? ಶರತಣ್ಣಂಗೆ ಹೇಳಲೇಬೇಕು. ಶರತಣ್ಣ, ಏನ್ ಗೊತ್ತಾ, ಅನು ಚಿಕ್ಕಮ್ಮ ಮಾಧವೇಶ್ವರ ಮನೇಲಿದ್ದಾರೆ. ಏನಾಯ್ತು ಶರತಣ್ಣ? ಏನಿಲ್ಲ. ಏನ್ ಹೇಳ್ತಾ ಇದ್ದೆ ನೀನು? ಅನು ಚಿಕ್ಕಮ್ಮ ಮಾಧವೇಶ್ವರ ಮನೇಲಿದ್ದಾರೆ. ಏನ್ ಗೊತ್ತಾ, ಅನು ಚಿಕ್ಕಮ್ಮ ಯಾಕೋ ತುಂಬಾ ಬದಲಾಗಿದ್ದಾರೆ. ಪದೇ ಪದೇ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಅವರು ಅಳ್ತಾ ಅಲ್ಲಿಂದ ಹೋಗ್ಬಿಟ್ರು. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಶರತಣ್ಣ? ನೀವೊಂದ್ಸಲ ಹೋಗಿ ಅನು ಚಿಕ್ಕಮ್ಮನ ಹತ್ರ ಮಾತಾಡಿ. ಕೋಲ್ಕತ್ತಾದಿಂದ ಬಂದ್ಮೇಲೆ ಮಾತಾಡ್ತೀನಿ ಬಿಡು. ಅನು ಚಿಕ್ಕಮ್ಮ ಅಲ್ಲಿವರೆಗೂ ಮಾಧವೇಶ್ವರ ಮನೆಯಲ್ಲೇ ಇರ್ತಾರಾ? ಯಾಕೆ ನಿನ್ನ ದೂರ ಓಡಿಸ್ದೆ ಗೊತ್ತಾ ಸುಬಿ? ನೀನ್ ದೊಡ್ಡೋನಾಗಿದ್ರೆ ನಿನ್ಗೆ ಅರ್ಥ ಆಗಿರೋದು. ತಪ್ಪು ತಿಳ್ಕೊಬೇಡ ನನ್ನ ಬಗ್ಗೆ. ದೇಶಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡಬೇಕು, ನಮ್ಮವ್ರನ್ನ, ನಮ್ತನನ, ಮನೆ ಮಠ ಎಲ್ಲ ಬಿಡ್ಬೇಕಾಗತ್ತೆ. ಅನುಪಮ, ಅನಂತವ್ರೆ, ನೀವಾ? ಹೇಳಿ, ಏನಾಯ್ತು? ಈ ಪ್ರಶ್ನೆನ ನಾನು ಕೇಳಬೇಕು. ನೀನ್ ಯಾಕೆ ಅಳ್ತಾ ಇದೀಯಾ? ಇಲ್ಲ ಇಲ್ಲ, ನಾನು ಅಳ್ತಾ ಇಲ್ಲ. ಕಣ್ಣಿಗೇನೋ ಬಿದ್ದಿರ್ಬೇಕು. ನೀವೇನಿಲ್ಲಿ? ಏನಾಯ್ತು? ಯಾಕೆ ಬಂದ್ರಿ? ನಾನು ಹೊರಟೆ ಅನುಪಮ. ಅಂದ್ರೆ ಇವತ್ತು ರಾತ್ರಿನೇ ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ಬೇಕಾಗಿದೆ. ಎಲ್ಲಿಗೆ? ಎಷ್ಟು ದೂರ? ಗೊತ್ತಿಲ್ಲ. ಆದ್ರೆ ಈಗ ನಮ್ಗಿರೋದು ಒಂದೇ ಗುರಿ. ಆ ಸಂಶುಲ್ ಆಲಂನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಹುಷಾರು. ನೀವೇನೇ ಮಾಡಿದ್ರು ಹುಷಾರಾಗಿ ಮಾಡಿ. ಸಂಶುಲ್ ಆಲಂ ಒಂದ್ ವೇಳೆ ಕಣ್ಣೆದ್ರಿಗೆ ಬಂದ್ರು ಆರಾಮಾಗಿ ಕೆಲಸ ಮಾಡಿ. ನೋಡಿದ ತಕ್ಷಣ ಅವನ ಮೇಲೆ ದಾಳಿ ಮಾಡಕ್ ತುಂಬಾ ಹೋಗ್ಬೇಡಿ. ಯೋಚನೆ ಮಾಡ್ತಿದ್ಯಾ ಅನುಪಮ? ಚಿಕ್ಕೋಳಿದ್ದಾಗಿಂದನೂ ಅಭ್ಯಾಸ ಅನಂತವ್ರೆ.
ನೀವು ಹುಷಾರಾಗಿರಿ. ವಂದೇ ಮಾತರಂ. ವಂದೇ ಮಾತರಂ. ಬಲರಾಮ, ಬಲರಾಮ, ಹೇಳಿ ಅಮ್ಮ ಅವ್ರೆ. ಶರತ್ ಬ್ಯಾಗ್ ನಲ್ಲಿ ಇದನ್ನ ಇಟ್ಬಿಟ್ಟು ಆ ಬ್ಯಾಗ್ ನ ಗಾಡಿಲಿ ಇಟ್ಬಿಡು. ಹುಷಾರಾಗಿ ತಗೊಂಡೋಗಿಡು. ಆಯ್ತು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅರೇ ಓ ಪ್ರಭಾ, ನಿನ್ ಮಗ ಮಾವನ್ ಮನೆಗೆ ಹೋಗೋಕೆ ನಿನ್ ಹತ್ರ ಕೇಳಿದ್ನೋ ಇಲ್ವೋ? ಇನ್ನೂ ಏನು ಕೇಳಿಲ್ಲ ದೊಡ್ಡಮ್ಮ. ನೋಡಿದ್ಯಾ ನೋಡಿದ್ಯಾ, ನಿನ್ ಮಗ ನಿನ್ನ ಕೈ ತಪ್ಪಿ ಹೋಗ್ತಾ ಇದ್ದಾನೆ. ಈಗ ಅವನು ನಿನ್ ಕೇಳೋ ಯೋಚನೆನೂ ಮಾಡಲ್ಲ. ನಾ ಹೇಳೋದನ್ ಕೇಳು. ನಿನ್ನ ಮಗ ಶರತ್ತು ಅವ್ರ ಮಾವನ್ ಮನೇಲಿ ಕೂತ್ಕೊಂಡು ಈ ಮನೆ ಮಾನ ಮರ್ಯಾದೆನೆಲ್ಲ ಕಳೀತಾನೆ. ಅಮ್ಮ, ಶರತಣ್ಣ ಬ್ಯಾಗ್ ಯಾಕೆ ತೆಗ್ದಿಟ್ಟಿರೋದು? ಅಣ್ಣ ಎಲ್ಲಿಗಾದ್ರೂ ಹೋಗ್ತಿದಾರಾ? ಕೋಲ್ಕತ್ತಾ. ಕೋಲ್ಕತ್ತಕ್ಕ? ಇವತ್ತು ಯಾವ ಪತ್ರನೂ ಬಂದಿಲ್ವಲ್ಲ. ನಾನು ಹೋದ್ಮೇಲೆ ವಿಭಾ ಪತ್ರ ಬಂದ್ರೆ ಅದಕ್ಕೆ ಉತ್ತರ ಹೇಗ್ ಬರೀಲಿ? ಶರತಣ್ಣ, ಶರತಣ್ಣ, ನೀವು ಇವತ್ತೇ ಕೋಲ್ಕತ್ತಾಗ ಹೋಗ್ತೀರಾ ಅಂತ ಹೇಳಲೇ ಇಲ್ಲ. ಹಾ ಶರತಣ್ಣ, ನೀವು ವಿಭಾತ್ಗೆ ಮನೆಗೆ ಹೋಗ್ತಿದ್ದೀರಾ? ಅಲ್ಲಿಗೆ ಹೋದ್ಮೇಲೆ ವಿಭಾತ್ಕೆಗೆ ನಂಗೊಂದು ಪತ್ರ ಬರೆಯೋಕೆ ಹೇಳಿ. ಅವ್ರು ಯಾವಾಗ ಬರ್ತಾರೆ? ನಾನು ವಿಭಾತ್ಕೆ ಹತ್ರ ತುಂಬಾ ಮಾತಾಡೋದಿದೆ. ಶರತಣ್ಣ, ನೀವು ಹೇಳ್ತೀರಾ ಅಲ್ವಾ? ಹೇಳ್ತೀರ ತಾನೆ, ಹೇಳಿ. ಸುಮ್ಮನೆ ಯಾಕೆ ನಿಂತಿದ್ದೀರಾ? ಏನಾದ್ರೂ ಮಾತಾಡಿ ಶರತಣ್ಣ, ಹೇಳ್ತೀರಾ ಅಲ್ವಾ? ಯಾಕೆ ಶರತಣ್ಣ ಏನು ಮಾತಾಡ್ತಿಲ್ಲ? ವಿಭಾತ್ಗೆ ಮನೆಗೆ ಹೋಗ್ತೀರಾ ಅಲ್ವಾ? ಸುಭಿ, ನನ್ ಶರತಣ್ಣ, ನಿಮ್ ಟ್ರೈನ್ ಸಮಯ ಆಗೋಯ್ತಾ? ನೀವು ನಂಗೋಸ್ಕರ ಸ್ವಲ್ಪ ಹೊತ್ತು ಕಾಯ್ತೀರಾ? ಏನಂದೆ? ನಿಂಗ್ ಕಾಯ್ಬೇಕು ಅಂದ್ರೆ ಏನ್ ವಿಷಯ? ಅಯ್ಯೋ ದೇವ್ರೆ, ನೀನು ಇವನ್ ಜೊತೆ ಹೋಗ್ತೀಯಾ? ಏನ್ ಪ್ರಭಾ, ಇವನು ಹೋಗ್ತಾ ಇದ್ದಾನ? ಇಲ್ಲ ಅಜ್ಜಿ, ಶರತಣ್ಣನ ಜೊತೆ ನಾನು ಹೋಗ್ತಿಲ್ಲ. ವಿಭಾತ್ಗೆಗೋಸ್ಕರ ಪತ್ರ ಬರೆಯೋಕೆ ಹೋಗ್ತಾ ಇದ್ದೀನಿ. ಅವ್ರ ನೆನಪು ತುಂಬಾ ಆಗ್ತಾ ಇದೆ. ಅವ್ರಿಗೆ ಪತ್ರ ಬರ್ಕೊಂಡ್ಬರ್ತೀನಿ, ಇಲ್ಲೇ ಇರಿ. ಸುಭಿ, ನೀನು ಪತ್ರ ಬರೆಯಕ್ ಹೋಗ್ಬೇಡ. ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಅವಳನ್ನ ನೋಡಕ್ ಹೋಗ್ತಾ ಇಲ್ಲ ನಾನು. ನೀನ್ ಪತ್ರ ಬರೆಯೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅದಕ್ಕೆ ಪತ್ರ ಬರೆಯಕ್ ಹೋಗ್ಬೇಡ, ಮನೇಲಿ ಓದ್ಕೊಂಡಿರು. ನೀವು ವಿಭಾತ್ಗೆನ ನೋಡಕ್ ಹೋಗ್ತಾ ಇಲ್ವಾ? ಒಳ್ಳೇದಾಗ್ಲಿ. ನೀನ್ ಕೋಲ್ಕತ್ತಾಗ ಹೋಗ್ತಿರೋ ವಿಷಯನ ನನಗೆ ಹೇಳ್ಬೇಕಾಗಿತ್ತು. ನಿಮಗೆ ಹೇಳಬೇಕು ಅಂತಾನೆ ಇದ್ದೆ, ಆದ್ರೆ ನಿಮಗೆ ವಿಷಯ ಗೊತ್ತಾಗೋಯ್ತು. ಇರ್ಲಿ ಇರ್ಲಿ. ನೋಡಪ್ಪ ಶರತ್, ನೀನ್ ಅಮ್ಮನ ಮರ್ಯಾದೆ ಉಳಿಸೋನೆ ಆಗಿದ್ರೆ ದಯವಿಟ್ಟು ಅವ್ರ ಮನೆಗೆ ಹೋಗ್ಬೇಡ ಕಣಪ್ಪ. ನೀನ್ ಕೋಲ್ಕತ್ತಾಗ ಹೋದ್ರೂ ವಿಭಾರ್ ನೋಡ್ಬೇಡ. ಅಮ್ಮಂಗೆ ತುಂಬಾ ಬೇಜಾರಾಗತ್ತೆ. ನಾನು ಹೋಗಿ ಬರ್ತೀನಮ್ಮ. ಹುಷಾರಾಗಿರು ಸುಬಿ. ಸುಬಿ, ನೀನ್ ಒಳಗೆ ಹೋಗು.
ದುರ್ಗಾ 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 ದುರ್ಗಾ. ನಮ್ಮ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಒಂದು ಹಾಡಾಡಬೇಕು. ಒಂದು ವೇಳೆ ಇವತ್ತೇನಾದರೂ ನಾನು ವಿಭಾದಕ್ಕೆ ಇಲ್ಲಿ ಇದ್ದಿದ್ರೆ ನಮ್ಮೆಲ್ಲರಿಗೂ ಹಾಡಾಡೋದನ್ನ ಹೇಳ್ಕೊಡ್ತಿದ್ರು. ಮತ್ತೆ ಈಗ ನಮ್ಮ ಹತ್ರ ಸಮಯನೂ ಇಲ್ಲ. ಅದ್ಯಾರೋ ಬರ್ತಾರಂತೆ ನಮ್ಮೆಲ್ಲರಿಗೂ ಹಾಡು ಕಳ್ಸೋಕೆ. ಸರಿ, ನೀವೆಲ್ಲ ಕೇಳಿ. ಅವರು ಒಳಗೆ ಬಂದ ಕೂಡಲೇ ನಾವೆಲ್ಲರೂ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಬೇಕು. ಸರಿನಾ? ಪ್ಲೀಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ನೀವೆಲ್ಲರೂ ಕೂತ್ಕೋಬಹುದು. ಕೇಳಿ, ನಿಮ್ಮೆಲ್ಲರಿಗೂ ಮೇಡಮ್ ಹಾಡನ್ನ ಕಲಿಸ್ತಾರೆ. ಈ ಹಾಡನ್ನ ರೆಸ್ಪೆಕ್ಟೆಡ್ ಇನ್ಸ್ಪೆಕ್ಟರ್ ಎದುರಿಗೆ ಹಾಡ್ತಿರಲ್ಲ, ಅದೇ ಹಾಡನ್ನ ನೀವೆಲ್ಲರೂ ಮನ್ಸಿಟ್ಟು ಕಲಿಬೇಕು. ಅರ್ಥ ಆಯ್ತಾ? ಮೇಡಮ್, ಈ ಕ್ಲಾಸಲ್ಲಿ ಒಂದಿಬ್ಬರನ್ನ ಬಿಟ್ರೆ ಉಳ್ದವ್ರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ದೆಮ್. Certainly, sir. Can I start? ಶ್ಯೂರ್. ಬಾಯ್ಸ್, ಮೊದಲು ನೀವೆಲ್ಲರೂ ಹಾಡಿನ ವರ್ಡ್ಸ್ನ ಸರಿಯಾಗಿ ಕಲ್ತ್ಕೋಬೇಕು. ಇದರಿಂದ ನೀವು ಹಾಡೋದನ್ನ ಸುಲಭವಾಗಿ ಕಲಿಬಹುದು. ಓಕೆ? ಮೇಡಮ್, ಈ ಹಾಡನ್ನ ನಾವೆಲ್ಲರೂ ಖುಷಿಯಾಗಿ ಹಾಡ್ತೀವಿ. ಆದ್ರೆ ನಮ್ಮ ದೇಶದ ಹಾಡನ್ನ ಹಾಡೋ ಆಗಿಲ್ವಾ? ದೇಶದ ಹಾಡನ್ನ ಹಾಡೋಕೆ ಅವಕಾಶ ಮಾಡ್ಕೊಡ್ತೀರಾ? ಇಲ್ಲ, ಹಾಗೆಲ್ಲ ಆಗಲ್ಲ. ಯಾವ ಹಾಡನ್ನ ಅವ್ರು ಹೇಳ್ತಾರೋ ಅದೇ ಹಾಡನ್ನ ಕಲ್ತ್ಕೋಬೇಕು. ನಿನಗೇನ್ ಬೇಕು ಸುಭಾಷ್? ನಿನಗಿಷ್ಟ ಇಲ್ವಾ ಹೆಡ್ ಮಾಸ್ಟರ್ ಗೌರವ ಉಳಿಯೋದು? ನೀನ್ ಇವ್ರ ಜೊತೆ ವಾದ ಮಾಡಿದ್ರೆ ಮೇಡಮ್ನವರು ತುಂಬಾ ಕೋಪ ಮಾಡ್ಕೋತಾರೆ. ಅವಾಗ ಏನಾಗುತ್ತೆ ಹೇಳು? ಇನ್ಸ್ಪೆಕ್ಟರ್ ಅವರು ಹೆಡ್ ಮಾಸ್ಟರ್ನ ಬೇರೆ ಕಡೆ ವರ್ಗ ಮಾಡ್ತಾರೆ. ಏನ್ ಮಾಡ್ಬೇಕು ಅಂತ ಸರಿಯಾಗಿ ಯೋಚನೆ ಮಾಡು. ಸುಬೇಂದ್ರ ಅವರೇ, ಹೆಡ್ ಮಾಸ್ಟರ್ ಅವರು ಬದಲಾವಣೆ ಆಗೋದ್ರಿಂದ ಸ್ಕೂಲ್ ಉನ್ನತಿ ಆಗಲ್ಲ, ವಿದ್ಯಾರ್ಥಿಗಳು ಉನ್ನತಿ ಆಗಲ್ಲ. ಯಾವ ಕೆಲಸ ಮಾಡೋದ್ರಿಂದ ಮಕ್ಳಿಗೆ ಒಳ್ಳೇದಾಗುತ್ತೋ ಸ್ಕೂಲಿಗೆ ಒಳ್ಳೇದಾಗುತ್ತೋ ಅಂತ ಕೆಲಸ ಮಾಡಬೇಕು ಅಲ್ವಾ? ಸರಿ, ಇವ್ರಿಗೆ ಹಾಡಿನ ಕ್ಲಾಸ್ ನಡೆಸೋದಕ್ಕೆ ಬಿಡಿ. ಮೇಡಮ್, ನೀವು ಶುರು ಮಾಡಿ, ನಾವು ಹೊರಡ್ತೀವಿ. ಹಾಗಾದ್ರೆ ನಾವ್ ಯಾರು ದೇಶಭಕ್ತಿ ಗೀತೆನ ಹಾಡೋ ಆಗಿಲ್ವಾ? ಅಕ್ಕ, ನಾನು ಸ್ವಲ್ಪ ಸುತ್ತಮುತ್ತ ನೋಡ್ಕೊಂಡು ಬರ್ತೀನಿ. ಎಲ್ಲಾದ್ರೂ ಬೇರೆ ಜಾಗದಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಏನಾದ್ರೂ ಆಗುತ್ತಾ ಅಂತ. ಏನ್ ಮಾತಾಡ್ತಿದ್ಯಾ ನೀನು? ಅನು, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಒಬ್ಳೆ ಬೇರೆ ಕಡೆ ಉಳ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ ಮಾಸ್ಟರ್ ನಿನಗೇನು ಹೇಳಿರೋದು?
ನಿನಗ್ ಮನ್ಸಿಗೆ ಇಷ್ಟ ಇರೋಷ್ಟು ದಿನ ಇಲ್ಲೇ ಇರ್ಬೋದು ಅಂತ. ನಾವ್ ಎಲ್ಲಿ ಹೋದ್ರು ನೀನು ಅಲ್ಲಿಗೆ ಬರ್ಬೋದು. ಅಕ್ಕ ಅಕ್ಕ ನಾನು ಇಲ್ಲಿದ್ರೆ ನಿಮ್ಮಿಬ್ರು ಸಮಸ್ಯೆ ಹೆಚ್ಚಾಗತ್ತೆ, ಕಡಿಮೆ ಆಗಲ್ಲ. ಮೊದ್ಲೇ ನೀವು ಇಷ್ಟೊಂದು ಸಮಸ್ಯೆಯಲ್ಲಿದ್ದೀರಾ. ಅನು, ನನಗೇನಾದ್ರೂ ಸ್ವಂತ ತಂಗಿ ಇದ್ದಿದ್ರೆ ಅವಳನ್ನ ನಾನು ಹೀಗೆ ಒಬ್ಳೇ ಇರೋದಕ್ಕೆ ಬಿಟ್ಬಿಡ್ತಿದ್ನ ಹೇಳು? ಇಲ್ಲ ತಾನೆ? ಹಾ, ಈಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ಲ. ಇಲ್ಲಿರೋರ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನಂಗೆ ತುಂಬಾ ನೋವಾಗ್ತಿದೆ. ಹೊಸ ಜಾಗಕ್ಕೇನೋ ಹೋಗ್ತಿದೀವಿ, ಅಲ್ಲಿ ಹೇಗಿರ್ತೀವೋ ಹೇಗ್ ಜೀವನ ಮಾಡ್ತೀವೋ ಯಾವುದು ನನಗೆ ಗೊತ್ತಿಲ್ಲ. ದಯವಿಟ್ಟು ನೀ ನನ್ನ ಮಾತು ಕೇಳು ಅನು. ನೀನು ನಮ್ಮ ಜೊತೆ ಬಂದ್ಬಿಡು. ಕೊನೆ ಪಕ್ಷ ನಿನ್ನ ಹತ್ರ ಆದ್ರೂ ನಾನು ನನ್ನ ಮನಸ್ಸಿನ ಮಾತನ್ನ ಹೇಳ್ಕೋಬಹುದು. ಹೋಗ್ಲಿ ಬಿಡು. ದೂರ ಹೋದ ತಕ್ಷಣ ದೂರ ಆಗೋದಿಲ್ಲ ಅಲ್ವಾ? ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ ದೇವಿ ಇದ್ದಾಳೆ. ಇಲ್ಲಿ ನೋಡು, ಈ ದೇವಿ ಫೋಟೋ ಒಳಗೆ ಲೀಫ್ಲೆಟ್ ಅನ್ನ ಬಚ್ಚಿಟ್ಟಿದ್ದೆ. ಅಕ್ಕ, ಜನರನ್ನ ಹೇಗ್ ತಡಿಬೇಕು ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೋಡಿ, ನನ್ ದುರಾದೃಷ್ಟ. ನಾನೆಲ್ಲಿಗೆ ಹೋಗ್ತೀನೋ ಅಲ್ಲೆಲ್ರಿಗೂ ತೊಂದರೆ ಆಗುತ್ತೆ. ಏನಾದ್ರೂ ಸಮಸ್ಯೆ ಹಾಗೆ ಆಗತ್ತೆ. ನೋಡಿ, ನಾನ್ ಬರ್ತಿದ್ದ ಹಾಗೇನೆ ಮಾಧವ್ ಮೇಷ್ಟ್ರಿಗೆ ಕೆಲ್ಸ ಹೋಗೋ ತರ ಆಗಿದೆ. ಚೇಚಿಯಾನು, ಹಾಗೆ ಹೇಳ್ಬೇಡ, ದಯವಿಟ್ಟು ಹಾಗೆ ಮಾತಾಡ್ಬೇಡ. ಇದು ನಿನ್ ದುರಾದೃಷ್ಟ ಅಲ್ಲ, ನಮ್ ದುರಾದೃಷ್ಟ, ನಮ್ ಎಲ್ಲರ ದುರಾದೃಷ್ಟ. ಇಲ್ದೇ ಇದ್ರೆ ಇಂಥ ಒಳ್ಳೆ ಮೇಷ್ಟ್ರನ್ನ ಕೆಲ್ಸದಿಂದ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ರಾ ಹೇಳು? ಅಕ್ಕ, ಈಗ್ಲೂ ಏನೂ ನಿರ್ಧಾರ ಆಗಿಲ್ಲ. ಮಾಧವ್ ಮೇಷ್ಟ್ರು 2 ದಿನದಿಂದ ಶಾಲೆಗೆ ಹೋಗಿಲ್ಲ. ಇವತ್ತದ್ಯಾರೋ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಸ್ಕೂಲಿಗೆ ಹೋಗಿದಾರಲ್ಲ. ನೀವ್ ಯಾಕೆ ಮಾಧವ್ ಮೇಷ್ಟ್ರ ಕೆಲ್ಸ ಹೋಯ್ತು ಅಂತಾನೆ ಅಂದ್ಕೋತೀರಾ? ನೋಡ್ತಾ ಇರಿ, ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅಕ್ಕ ನೋಡಿ, ನಮ್ಗೊಂದು ಒಳ್ಳೆ ಸುದ್ದಿ ಬಂದೇ ಬರುತ್ತೆ. ಇಲ್ಲ ಅನು, ಈ ಸಲ ದಾರಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅನು, ಈ ಸಲ ನಾವಿದನ್ನ ಒಪ್ಕೊಳ್ಳೋದೇ ಒಳ್ಳೇದು. ನಿಮ್ ಮಾಸ್ಟರ್ ಕೂಡ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ದೇ ಇದ್ರೆ ಅವ್ರು ಯಾವತ್ತೂ ಇಷ್ಟು ಬೇಜಾರು ಮಾಡ್ಕೊಂಡವ್ರಲ್ಲ. ಆದ್ರೆ ಈ ಸಲ ಅವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡೋ ಶಕ್ತಿನೂ ಅವರಲ್ಲಿ ಕಾಣಿಸ್ತಾ ಇಲ್ಲ ನನಗೆ.